ಸರಿ ಒಳಗೆ ಪಡಲೆ ಎತ್ತಿ ಬುಟ್ಟೆಗೆ ಬರ್ಕೊಳ್ಳಿ. ಒಂದೆರಡು ತೂರಾಡು. ಯಾಕೆ ಮಾಡ್ತೀರಿ? ನೀವೇ ಹೇಳಿದ್ರಲ್ಲ ತೂರಾಡು. ಅಯ್ಯೋ ನನ್ನೈದು ಪದ. ಎರಡನೇ ಪದ ಒದ್ದಾಡು. ಯಾಕೆ ಮಾಡ್ತೀರಿ? ನೀವೇ ಹೇಳಿದ್ರಲ್ಲ ಒದ್ದಾಡು ಅಂತ. ಅಯ್ಯೋ ನನ್ನೈದು ಪದ. ಮೂರನೇ ಪದ ಮುದ್ದಾಡು. ಯಾಕೆ ಮಾಡ್ತೀರಾ? ಹೇಳಿದ್ರಲ್ಲ ಮಿಸ್ ಮುದ್ದಾಡಿ ಅಂತ. ಅಯ್ಯೋ ನನ್ನೈದು ಪದ. ನಾನೊಂದು ಹೇಳಿದ್ರೆ ನೀವೊಂದು ಮಾಡ್ತೀರಾ? ಕ್ಲಾಸಲ್ಲಿ ಹೆಂಗಿರೋದಂತ ಗೊತ್ತಾಗಲ್ಲ ನಿಮಗೆ? ಸರಿ ಇವಾಗ ದೊಡ್ಡವರನ್ನ ಏನಾಗಬೇಕು ಅನ್ಕೊಂಡಿದ್ದೀರಾ? ಒಬ್ಬೊಬ್ಬರೇ ಬಂದು ಹೇಳಿ. ಅಖಿಲ ನೀನೇನಾಗಬೇಕು ಅನ್ಕೊಂಡಿದ್ದೀರಾ? ಮಿಸ್ ನಾನು ಸೈನಿಕ ಆಗ್ತೀನಿ. ನೀನು ಸೈನಿಕನಾಗಬೇಕು ಅಂತ ಹೇಳ. ಸೈನಿಕನಾಗಬೇಕು ಅಂತ ಹೇಳಿ. ನಾನು ಸೈನಿಕ ಆಗಿ ದೇಶವನ್ನು ರಕ್ಷಣೆ ಮಾಡ್ತೀನಿ ಮಿಸ್. ಗುಡ್ ಗುಡ್. ಪ್ರತೀಕ್ಷಾ ನೀನೇನಾಗಬೇಕು ಅನ್ಕೊಂಡಿದ್ದೀರಾ? ನಾನು ಡಾಕ್ಟರ್ ಆಗ್ತೀನಿ ಮಿಸ್. ಏಕೆಂದರೆ ಆರೋಗ್ಯದ ಮಹಾಭಾಗ್ಯ. ನಾನು ಡಾಕ್ಟರ್ ಆಗಿ ಜನರ ಆರೋಗ್ಯವನ್ನು ಕಾಪಾಡ್ತೀನಿ ಮಿಸ್. ಸರಿ ನಿನ್ನ ಹತ್ರ ಬಂದ ಮೆಡಿಸಿನ್ ಇಂಜೆಕ್ಷನ್ ಮಾಡು. ದೀಕ್ಷಾ ನೀನೇನಾಗಬೇಕು ಅನ್ಕೊಂಡಿದ್ಯಾ? ಪೊಲೀಸ್ ಆಗಬೇಕು ಅನ್ಕೊಂಡಿದ್ದೀನಿ. ಏಕೆಂದರೆ ಸಮಾಜದಲ್ಲಿ ನಡೆಯುವ ಕಳ್ಳತನ ದರೋಡೆ ಇವೆಲ್ಲ ತಡೆಗಟ್ಟಿ ಶಾಂತಯುಕ್ತ ಸಮಾಜವನ್ನು ನಿರ್ಮಿಸುತ್ತೀನಿ. ಗುಡ್. ಪ್ರಶಾಂತ ನೀನೇನಾಗಬೇಕು ಅನ್ಕೊಂಡಿದ್ಯಾ? ನಾನು ವಿಜ್ಞಾನಿ ಆಗಬೇಕು ಅಂದುಕೊಂಡಿದ್ದೀನಿ. ಏಕೆಂದರೆ ಹೊಸ ಹೊಸ ಸಂಶೋಧನೆ ಕಂಡುಹಿಡಿದು ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗ್ತೀನಿ. ಅಶ್ವಿನಿ ನೀನೇನಾಗಬೇಕು ಅನ್ಕೊಂಡಿದ್ಯಾ? ಭುವನೇಶ್ವರ್ ನೀನೇನಾಗಬೇಕು ಅನ್ಕೊಂಡಿದ್ಯಾ? ನಾನು ಗಾಯಕ ಆಗಬೇಕು ಅನ್ಕೊಂಡಿದ್ದೀನಿ ಮಿಸ್. ಸರಿ ಒಂದು ಹಾಡಕ್ಕ. ಸರಿ ರಾಗನಿ ಸ್ವಲ್ಪ ಕುತ್ಕೋ. ಅಶ್ವಿನಿ ಗಂಗೋತ್ರಿ ನೀನೇನಾಗಬೇಕು ಅನ್ಕೊಂಡಿದ್ಯಾ? ಮಿಸ್ ನಾನು ಕ್ರೀಡಾಪಟು ಆಗುತ್ತೀನಿ ಮಿಸ್. ಏಕೆಂದರೆ ಒಲಿಂಪಿಕ್ನಲ್ಲಿ ಭಾಗವಹಿಸಿ ಪದಕಗಳನ್ನು ಗೆದ್ದು ಬರ್ತೀನಿ. ಸರಿ ಗೆದ್ದು ಚಿನ್ನ ಬೆಳ್ಳಿ ಕಂಚಿನ ಪದಕಗಳನ್ನು ನಮ್ಮ ದೇಶಕ್ಕೆ ತಗೊಂಡ. ಅಶ್ವಿನಿ ನೀನೇನಾಗಬೇಕು ಅನ್ಕೊಂಡಿದ್ಯಾ? ಮಿಸ್ ನಾನು ಶಿಕ್ಷಕಿ ಆಗ್ತೀನಿ. ನಾನು ಶಿಕ್ಷಕಿ ಆಗಿ ಉತ್ತಮ ಪ್ರಜೆಗಳನ್ನು ನಿರ್ಮಾಣ ಮಾಡ್ತೀನಿ. ಇವರೆಲ್ಲ ಏನೇನೋ ಆಗ್ಬೇಕಂತ ಹೇಳಿದ್ರಲ್ಲ, ಅವರ ಗುರಿ ಮುಟ್ಟೋದಕ್ಕೆ ಶಿಕ್ಷಕರೇ ಕಾರಣ. ಅದಕ್ಕೆ ನಾನು ಶಿಕ್ಷಕಿ ಆಗ್ತೀನಿ. ವಿದ್ಯಾರ್ಥನ ಹಾಡನ್ನ ಒಳ್ಳೆದಾಗಬೇಕು. ಗೀತಾ ನೀನೇನಾಗಬೇಕು ಅನ್ಕೊಂಡಿದ್ಯಾ? ದೇಶದ ಬೆನ್ನೆಲುಬು ರೈತ ಆಗ್ತೀನಿ. ಏಕೆಂದರೆ ಹಸಿದವರಿಗೆಲ್ಲ ಅನ್ನ ಕೊಡ್ತೀನಿ. ಸೂಪರ್. ನಮ್ಮ ದೇಶದಲ್ಲಿ ರೈತರು ಇಲ್ಲದಿದ್ದರೆ ಉಪವಾಸ ಇರಬೇಕು.